ಸಾಗ್ಲೇಬೇಕು, ಮುಂದೆ ಹೋಗ್ಲೇಬೇಕು, ದೂರ ತೀರನ ಸೇರ್ಬೇಕು. ಹೇಗೆ? ಎಸ್, ಬೀಸೋ ಗಾಳಿಗೆ ಏಳು ಬೀಳಿಗೆ ಮುಳುಗ್ಲೇಬಾರ್ದು ದೋಣಿ. ನಮ್ಮನ್ನ ಸೇಫ್ ಆಗಿ ಒಂದ್ ದಡನ ಮುಟ್ಟಿಸ್ಬೇಕು ಅಂತ ದೇಶದ ಧೀಮಂತ ನಾಯಕ ನಾವು ಸೆಲೆಕ್ಟ್ ಮಾಡ್ಬೇಕಾಗಿರುವಂತ ಸಮಯ ಇದು. ಎಲೆಕ್ಷನ್ ಹತ್ರ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಚರ್ಚೆ ಕೂಡ ಜೋರಾಗಿದೆ. ಸೊ ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ದಾರೆ ತಿಳಿಸೋದಕ್ಕೆ ನಾನಿವತ್ತು ನಿಮ್ನ ಜಾಯ್ನಿಂಗ್ 9 ಬ್ಲಾಕ್ ಅಲ್ಲಿರುವ ಉಪಹಾರ ದರ್ಶನಿಗೆ ಕರ್ಕೊಂಡ್ ಬಂದಿದ್ದೀನಿ. ಫಾಲೋ ಮಿ ಗೈಸ್. ಹಾಯ್ ಸರ್, ಹೇಗಿದ್ದೀರಾ ಸರ್? ನಿಮ್ಮ ವೈಟ್ ಬಟ್ಟೆ ನೋಡಿದ್ರೆ ಖುಷಿ ಆಗುತ್ತೆ ಸರ್. ನರೇಂದ್ರ ಮೋದಿ ತರ ಅವ್ರ ಮನಸ್ಸು ಅಷ್ಟೇ ವೈಟ್. ಓಕೆ, ಈ ಕಳಂಕ ಮೆತ್ಕೊಂಡಿರೋ ರಾಜಕಾರಣಿಗಳನ್ನ ನೋಡಿದ್ರೆ ಏನು ಅನ್ಸುತ್ತೆ? ತುಂಬಾ ಬೇಜಾರಾಗುತ್ತಲ್ವಾ? ಜಾತಿ ರಾಜಕಾರಣ ನೋಡಿದ್ರೆ ಏನನ್ಸುತ್ತೆ ಸರ್? ದಿನ ಬೆಳಗ್ಗೆ ನೋಡ್ತಾನೆ ಇದೆ, ನಡೀತಾನೆ ಇದೆ. ಅದು ದಿನ ಬೆಳಗ್ಗೆ ನಡೀತಾನೆ ಇದೆ. ಅದ್ರ ಬಗ್ಗೆ ಅದು ಒಂಥರ ಚೆನ್ನಾಗಿಲ್ಲ, ಮಾಡಬಾರ್ದು. ಇದು ಯಾರು ಹೇಳಿ ಸರ್? ನನ್ನ ಟಿವಿಲಿ ಬಂದಿದ್ರಾ ಮೊನ್ನೆ ತಾನೆ? ಏನಕ್ಕೆ ಬಂದಿದ್ರು? ಅದೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಲ್ಲ. ಯಾರ ಬಗ್ಗೆ? ಇದು ಮಾತಾಡ್ತಾ ಇದ್ರು ಸರ್. ಅವ್ರು ನಾಯ್ಡು, ಇವ್ರು ಗೌಡ ಅಂತ ಜಾತಿಗಳ ಬಗ್ಗೆ. ನನ್ನ ಪ್ರಕಾರ ಜಾತಿ ಎಲ್ಲ ಒಂದೇ. ಜಾತಿ ಎರಡೇ ಎಂದು, ಗಂಡು ಹೆಣ್ಣು ಎಂದು ಅಂತಂದ್ರೆ ನಮ್ಮ ಮಕ್ಕಳಿಗೆ ಆ್ಯಕ್ಚುಲಾಗಿ ನಮ್ಮ ಯಾರು ನಮ್ಮ ಜಾತಿ ಮದುವೆ ಮಾಡಿಸಿದ್ದೆ, ಅವ್ರು ಯಾರು ಲೋ ಮಾಡ್ಬಿಟ್ಟಿದ್ದಾರೆ. ಈಗ ಏನು ಮಾಡಿದ್ದು, ಈಗ ಅವ್ರು ನಾವು ಬ್ರಾಹ್ಮಿನ್ಸು, ಅವರು ಇದು ನಾನ್ ಬ್ರಾಹ್ಮಿನ್, ಚೆನ್ನಾಗಿ ಓದಿದ್ದಾನೆ. ಅವಳೆಲ್ಲ ನಾನು ಅವನ್ನೇ ಮಾಡ್ಕೊಳ್ಳೋದು, ಬೇರೆ ಮಾಡ್ಕೊಳ್ಳೋಲ್ಲ. ಒಪ್ಕೊಂಡ್ರಾ? ಏನು ಮಾಡ್ತೀನಿ, ನಾನು ಸ್ವಲ್ಪ ಅಬ್ಜೆಕ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅನ್ಕೊಂಡೆ ಏನು ಪಾಪ ಅವ್ರು ಜಾತಿ ಅನ್ನೋದು ಇದೇ ಆಗಿದ್ರೆ ಇಲ್ಲ, ಸ್ಟಾರ್ಟಿಂಗ್ ಅನ್ಕೊಂಡೆ. ಆಮೇಲೆ ಸರಿ ಪಾಪ ಮಾಡ್ಕೊಳ್ಳಿ, ಪಾಪ ಅವಳು ಇಷ್ಟಪಟ್ಟಿದ್ದಾಳೆ. ಈಗ ಇರೋದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ನೋಡಿ, ಇವ್ರ ಮಗಳೇ ಬೇರೆ ಹುಡುಗನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಜಾತಿನ ನೋಡ್ತಾ ಇಲ್ಲ, ಮಗಳ ಭವಿಷ್ಯ ನೋಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜಾತಿಯವರು ಅಂತ ನೋಡಬಾರ್ದು, ದೇಶದ ಭವಿಷ್ಯನ ನೋಡ್ಲೇಬೇಕಾಗತ್ತೆ. ಸೊ ದೇಶ ನೋಡಿ ವೋಟ್ ಮಾಡಬೇಕು ಡೆಫಿನೆಟ್ ಆಗಿ. ಹೇಳಿ ಸರ್ ನಮ್ಮ ವ್ಯೂವರ್ಸ್ಗೆ. ವೋಟ್ ದೇಶ ನೋಡಿ ವೋಟ್ ಮಾಡಿ, ಪಾರ್ಟಿ ನೋಡಿ ವೋಟ್ ಮಾಡಬೇಡಿ. ಬನ್ನಿ ಸರ್ ಇಲ್ಲಿ. ಬನ್ನಿ ಸರ್. ಶಿವರಾಮೇಗೌಡರು ನಾಯ್ಡು ಅಂತ ಹೇಳಿದ್ರಲ್ಲ, ಮುನಿರತ್ನ ನಾಯ್ಡು ಯಾಕೆ ಮೇಲ್ ನಿಲ್ಸ್ಕೊಂಡ್ರು ಅದನ್ನ ನಾಮಿನೇಷನ್ ಮಾಡೋದಿನ? ಮುನಿರತ್ನ ನಾಯ್ಡು ಯಾಕೆ ಮೇಲ್ ನಿಲ್ಸ್ಕೊಂಡ್ರು ಅದನ್ನ ನಾಮಿನೇಷನ್ ಮಾಡೋದಿನ? ಇಳಿಸ್ಬೋದಾಗಿತ್ತಲ್ಲ, ಗಾಡಿಯಿಂದ ಕೆಳಗಡೆ, ಮೇಲಿಂದ ಕೆಳಗಡೆ. ಅವರು ಯಾಕೆ ಹಚ್ಕೊಂಡ್ರು? ಅವರು ಜಾತಿ ಬಗ್ಗೆ ಯಾಕೆ ಮಾತಾಡ್ತೀರಿ? ಅವರು ಫಿಲಮ್ ಆಕ್ಟರು ಇದಕ್ಕೆ ನಿಂತಿದ್ದಾರೆ, ಎಲ್ಲರೂ ವೋಟ್ ಕೇಳೋದು. ಇದು ಫಿಲಮ್ ಲ್ಯಾಂಡರ್ ಅಂತ ಯಾಕೆ ಬೈತೀರಿ? ಹಂಗಾರೆ ಯಾರು ಬಂದೇ ಇಲ್ವಾ? ಫಿಲಮ್ ಲ್ಯಾಂಡರ್ ಯಾರು ರಾಜಕೀಯ ಬಂದೇ ಇಲ್ವಾ? ನಿಖಿಲ್ ಕುಮಾರಸ್ವಾಮಿ ಎಲ್ಲಿದ್ದರು? ಅವರು ಫಿಲಮ್ ಲ್ಯಾಂಡಿಂದ ಬಂದರು ತಾನೆ. ಕುಮಾರಸ್ವಾಮಿ ಅವರು ಎಲ್ಲಿದ್ದರು? ಅವರು ಅಲ್ಲಿಂದನೇ ಬಂದರು. ಕೇಳಿ ಪ್ರಚಾರ, ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳಿ. ಜಾತಿ ಬಗ್ಗೆ ಎಲ್ಲ ಮಾತಾಡ್ತೀವಿ. ಶಿವರಾಮೇಗೌಡರು ಮಗಳನ್ನು ಎಲ್ಲಿ ಕೊಟ್ಟಿದ್ದಾರೆ? ಈಗ ಒಂದು 6 ತಿಂಗಳಿಂದ ಆಚೆ ನಮ್ಮ ಮದುವೆ ಆಯಿತು, 6 ತಿಂಗಳ ಮುಂಚೆ. ಅವ್ರ ಮಗಳನ್ನ ಎಲ್ಲಿ ಕೊಟ್ಟಿದ್ದಾರೆ? ಮಗಳನ್ನ ಮಂಗಳೂರಿಗೆಲ್ಲ ಕೊಟ್ಟಿದ್ದಾರೆ. ಜಾತಿ ಬಗ್ಗೆ ಮಾತಾಡ್ತಾರಲ್ಲ, ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಇದ್ರ ಬಗ್ಗೆ ಅದೇ ಎಲ್ಲ ಏನು ಹೇಳೋದು, ಸಸಾಯಾನ್. ನನಗೆ ಸರ್ ಜಾತಿ ಬಗ್ಗೆ ಕೇಳಿದ್ರೇನೆ ಅಸಹ್ಯ ಅನ್ಸುತ್ತೆ. ನಾವೆಲ್ಲರೂ ಒಂದೇ ಕನ್ನಡ. ಈಗ ದೇಶದಲ್ಲಿ ಏನಾಗಬೇಕು ಅದನ್ನ ಹೇಳಿ ಸರ್. ಯಾಕೆ PM ಆಗಬೇಕು ಹೇಳಿ ಸರ್? PM ರಾಹುಲ್ ಗಾಂಧಿ. ಯಾಕೆ ಸರ್? ಹೌದು, ಅವ್ರು ಒಳ್ಳೆ ವ್ಯಕ್ತಿ, ಒಳ್ಳೆಯವರು. ಯಾಕೆ ನೋ ಹೇಳಿ ಸರ್? ನೋ ಅಂತ ಹೇಳೋದೇನಂದ್ರೆ ಫಸ್ಟ್ ಅವರು ಅಷ್ಟೊಂದು ಮ್ಯಾಚೂರ್ಡ್ ಇಲ್ಲ. ರಾಹುಲ್ ಗಾಂಧಿ ಇಸ್ ನಾಟ್ ಎ ಮ್ಯಾಚೂರ್ಡ್ ಪರ್ಸನ್. ರಾಹುಲ್ ಗಾಂಧಿ ಅವರು ಮೆಚೂರ್ಡ್ ಅಲ್ಲ ಅಂತ ಇವರು ಹೇಳ್ತಿದ್ದಾರೆ. ಅವ್ರು ಹೇಳಕ್ಕೆ ಯಾರಿಗೂ ಹಕ್ಕು ಅಧಿಕಾರ ಇಲ್ಲ ಮೇಡಮ್. ಇವಾಗ ನಾವು ಏನೋ ಮೋದಿಯವ್ರ ಬಗ್ಗೆ ನಮಗೆ ಗೌರವ ಇದೆ, ಇಲ್ಲ ಅಂತಿಲ್ಲ, ನಮ್ಗೆ ಇಷ್ಟ ಇಲ್ಲ ಆಯ್ತಾ. ನಮ್ಗೆ ಏನೋ ರಾಹುಲ್ ಗಾಂಧಿ ನಮ್ಗೆ ಬರಬೇಕು, ಕಾಂಗ್ರೆಸ್ ಪಕ್ಷ ಮತ್ತೆ ಆಡಳಿತಕ್ಕೆ ಬರಬೇಕು, ನಮ್ಗೆ ಸಂತೋಷ. ಇವತ್ತೆಷ್ಟು ಪೆಟ್ರೋಲ್ ಬಗ್ಗೆ ಫಸ್ಟ್ ಇಳಿಸಿದ್ರು, ಇವತ್ತೆಷ್ಟಿದೆ ಪೆಟ್ರೋಲ್ ಬಗ್ಗೆ? ಇವಾಗ ಆ ನೋಟೆಲ್ಲ ಬ್ಯಾನ್ ಮಾಡಿದ್ರು, ಎಲ್ಲ ಬಡವ್ರಿಗೂ ತೊಂದರೆ ಆಯಿತು. ಎಷ್ಟು ಜನ ಸಫರ್ ಮಾಡ್ತಾರೆ ಇವಾಗ? ಬರೀ ನಾರ್ತ್ ಸೈಡ್ ಮಾತ್ರ ಮೋದಿನ ಎತ್ಕೊಂಡು ತಲೆ ಮೇಲೆ ಆಡ್ತಾರೆ ಹೊರತು ಇಲ್ಲಿ ಯಾರು ಮಾಡ್ತಾ ಇಲ್ಲ. ಬರೀ ನಾರ್ತ್ ಸೈಡ್ ಅವ್ರವ್ರಿಗೇನೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಇಲ್ಲಿವ್ರಿಗೆ ಏನು ಮಾಡಿದ್ದಾರೆ ಮೋದಿ ಅವರು? ಏನೂ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಬರಲಿ, ನಾವು ಅವಾಗ ತೋರಿಸ್ತೀವಿ. ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ? 60 ವರ್ಷ. ಈಗ ನೋಡಿ, ಭಾರತ ಸ್ವಂತ ಸಿಕ್ಕು ಎಷ್ಟು ವರ್ಷ ಆಗೋಯ್ತು, ಅದರಲ್ಲಿ ಮ್ಯಾಕ್ಸಿಮಮ್ ರೂಲ್ ಮಾಡಿರೋದು ಕಾಂಗ್ರೆಸ್ಸು. ಸೊ ಈಗ ನೋಡಿ, ಸಿಂಗಾಪುರ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಎಲ್ಲ ಒಂದೇ ಸರಿ ಸ್ವತಂತ್ರ ಬಂದಿರುವಂಥ ದೇಶಗಳು, ಹೌದಾ? ಈಗ ಸಿಂಗಾಪುರ್ ಎಲ್ಲಿದೆ, ಚೈನಾ ಎಲ್ಲಿದೆ ಅಂತ ಕಂಪೇರ್ ಮಾಡಿಕೊಂಡ್ರೆ ಭಾರತ ಎಲ್ಲಿ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ, ಕರೆಕ್ಟಾ?
ಭಾರತ ಮತ್ತು ಚೈನಾ ಏನು ಅಂತಂದರೆ ಎರಡು ಆಲ್ಮೋಸ್ಟ್ ಒಂದೇ ಥರ ಪಾಪ್ಯುಲೇಷನ್ ಇರುವಂಥ ಕಂಟ್ರಿ. ಈಗ ಚೈನಾ ಎಲ್ಲೂ ರೀಚ್ ಆಗಿದೆ, ನಾವು ರೀಚ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ನಾವು ರೀಚ್ ಆಗ್ತಾ ಇದೀವಿ. ಬಟ್ ಇನ್ನೂ ಪ್ರೋಗ್ರೆಸ್ ಆಗಬೇಕು ಅಂತಂದರೆ ಒಂದು ಪವರ್ಫುಲ್ ಲೀಡರ್ಶಿಪ್ ಬೇಕು. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೋದಿ ಇಮೇಜ್ ಏನು, ರಾಹುಲ್ ಗಾಂಧಿ ಇಮೇಜ್ ಏನು? ರಾಹುಲ್ ಗಾಂಧಿನ ಯಾವ ಲೆವೆಲಲ್ಲಿ ನೋಡ್ತಾರೆ, ಮೋದಿನ ಯಾವ ಲೆವೆಲಲ್ಲಿ ನೋಡ್ತಾರೆ? ಆಡಳಿತಕ್ಕೆ ಬಂದಿರೋದನ್ನ ಗೊತ್ತಾಗೋದು ಪ್ರೂಫ್ ಬೇಕು ಸರ್. ಒಂದು ನಿಮಿಷ ಈಗ ರಾಹುಲ್ ಗಾಂಧಿ ಬಂದಿರೋದು ಅವ್ರ ಫ್ಯಾಮಿಲಿಯಿಂದ. ಇಲ್ಲ ಅಂದರೆ ನೀವು ಯೋಚನೆ ಮಾಡಿ, ರಾಹುಲ್ ಗಾಂಧಿ ಯಾರಂತ ಯಾರಿಗೂ ಗೊತ್ತೇ ಇರ್ತಿರ್ಲಿಲ್ಲ. ಮೋದಿ ಹಂಗಲ್ಲ, ಮೋದಿ ತಮ್ಮ ಸ್ವಂತ ಕಾಲಲ್ಲಿ ಇಂತೂ ಬೆಳೆದು ದೊಡ್ಡವರು, ಕರೆಕ್ಟಾ? ಅವ್ರು ಬೆಳೆದು ಅವ್ರು ಸ್ವಂತ ಪವರಲ್ಲಿ ಬಂದಿರೋದವರು. ಗಾಂಧಿ ಥರ ಅಲ್ಲ, ಯಾವುದೋ ಒಂದು ಫ್ಯಾಮಿಲಿ ಹಿಡ್ಕೊಂಡು ಬಂದಿರೋರಲ್ಲ ಅವರು. ಸರ್ ನಮ್ಗೆ ಹಿಂದಿನ ಇದು ಬೇಡ, ಅವರು ಎಲ್ಲಿಂದ ಬಂದ್ರೆ ಫ್ಯಾಮಿಲಿ ಏನಂದ್ರೆ ಇವಾಗ ಇವರು ಮೋದಿ ಅವರು ಟೀಮ್ ಮಾರ್ಕೊಂಡು ಬಂದಿದ್ರು, ಅದೆಲ್ಲ ನಮ್ಮ ಹಿಂದಿನ ಕತೆ ನಮ್ಗೆ ಬೇಡ. ಪ್ರಧಾನಮಂತ್ರಿ ಅವರು ಆಯ್ತಾ ಏನು ಮಾಡಿದ್ದಾರೆ ಜನಗಳಿಗೆ, ಬರೀ ನಾರ್ತ್ ಸೈಡ್ ಮಾಡೋದು ಸಾಕಲ್ಲ. ಇವಾಗ ಮೊಸಳೆ ಬಂದು ನೀರಲ್ಲೂ ಬದುಕುತ್ತೆ, ಮೇಲೆ ಬಿಟ್ಟರು ಬದುಕುತ್ತೆ. ಮೀನು ಹಂಗಲ್ಲ, ಜನಗಳು ಬಡಪಾಯಿ ಎತ್ತು ಮೇಲೆ ಬಿಟ್ಟರು ಎಲ್ಲ ಸತ್ತೋದು. ಎಷ್ಟು ಜನ ಸಫರ್ ಪಡ್ತಾ ಇದ್ದಾರೆ ಇವತ್ತು. ಕೆಲವರು ಮಾತ್ರ ಅಫಿಷಿಯಲ್ ಮಾತ್ರ ಮೋದಿ 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 ಅಂತಾರೆ ಹೊರತು ಬಡವ್ರಿಗಂತೂ ಯಾರು ಏನು ಮಾಡಿಲ್ಲ. ನಾರ್ತ್ ಸೈಡ್ ಮಾಡಿರ್ಬೋದು. ನೀವು ಅನ್ಬೋದು ನಾನು ಕಾಂಗ್ರೆಸ್ ವೈರಿ ಅಂತ ಅನ್ಬೋದು, ಕಾಂಗ್ರೆಸ್ ವೈರಿನ ನಾಳೆ. ಯಾಕಂದ್ರೆ ಈಗ ಪಂಜಾಬ್ ಸಿ ಎಂ ಇದ್ದಾರೆ ಅಮರಿಂದರ್ ಸಿಂಗ್ ಅಂತ, ಹಿ ಈಸ್ ದ ಬೆಸ್ಟ್ ಕ್ಯಾಂಡಿಡೇಟ್. ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನಾವು ನೋಡೋಕೆ ಇಷ್ಟಪಡ್ತೀವಿ ಹೊರತು ಗಾಂಧಿನ ಮಾತ್ರ ನೋಡೋಕೆ ಇಷ್ಟಪಡಲ್ಲ. ಮೋದಿನ ಇಷ್ಟಪಡ್ತೀವಿ, ಅಮರಿಂದರ್ ಸಿಂಗ್ನ ಇಷ್ಟಪಡ್ತೀವಿ. ಕಾಂಗ್ರೆಸ್ ಅಲ್ಲೇ ಬೇಕಾದಷ್ಟು ಲೀಡರ್ಸ್ ಇದ್ದಾರೆ, ಅವ್ರು ನೋಡೋಕ್ಕೂ ಇಷ್ಟಪಡ್ತೀವಿ, ಬಟ್ ಗಾಂಧಿನ ಅಲ್ಲ. ರಾಹುಲ್ ಗಾಂಧಿ ಈಸ್ ಎ ನಾಟ್ ಕ್ಯಾಂಡಿಡೇಟ್ ಫಾರ್ ಎ ಪಿ ಎಂ, ಈಸ್ ನಾಟ್ ಎ ಪಿ ಎಂ ಕ್ಯಾಂಡಿಡೇಟ್. ಯಾರು ಬರ್ತಾರೆ ಯಾರಲ್ಲ, ಬಟ್ ಒಂದೇನು ನಾನು ಹೇಳೋದು ಅಂದರೆ ಮೋದಿ ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಿದ್ದಾರೆ? ಸಮ್ಮಿಶ್ರ ಸರ್ಕಾರ ಬಂದರೆ ಇಲ್ಲಿ ಹೇಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಜಗಳಾಡ್ತಾರೋ ಅಲ್ಲೂ ಒಂದು 25 ಪಕ್ಷ ಸೇರಿಕೊಂಡು ಎಲ್ಲಿ ಸರಿಯಾಗಿ 5 ವರ್ಷ ನಡೆಸಲ್ವೋ ಅನ್ನೋ ಭಯಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಯಾರು ಬಂದರೂ ಮಾಡ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಮಹಾಗಠಬಂಧನಲ್ಲಿ ಮಜ್ಜಗಳಾಡಬಾರ್ದಲ್ವ. ನಾನು ಯಾವತ್ತೂ ಚೇಂಜ್ ಆಗಲ್ಲ. ಎಲ್ಲಿ ಓದ್ಬೇಕು ಅಲ್ಲಿಗೆ ಓದ್ಕೊಂಡು ಕಾಲ ಕಳಿತೀನಿ, ಎಲ್ಲಿ ಓದ್ಬೇಕು ಅಲ್ಲಿಗೆ ಓದ್ಕೊಂಡು ಕಾಲ ಕಳಿತೀನಿ, ಎಲ್ಲಿ ಓದ್ಬೇಕು ಅಲ್ಲಿಗೆ ಓದ್ಕೊಂಡು ಕಾಲ ಕಳಿತೀನಿ, ಎಲ್ಲಿ ಓದ್ಬೇಕು ಅಲ್ಲಿಗೆ ಓದ್ಕೊಂಡು ಕಾಲ ಕಳಿತೀನಿ. ಈಗಿನ ಹುಡುಗರು ನನಗಿಂತ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಅವ್ರು ಯಾರನ್ನು ತರಬೇಕು ಅವ್ರು ತರ್ತಾರೆ. ಸರಿ, ಈಗ ಜಾತಿ ಅಂತ ವೋಟ್ ಮಾಡ್ತಾರಲ್ಲ, ಅವ್ರಿಗೇನಂತೀರಾ? ಜಾತಿ ಹೋಗ್ಬೇಕಾದ್ರೆ ನಾನು ಹೋಗ್ಬೇಕು, ಅವಾಗ ಆಟೋಮೆಟಿಕ್ ಆಗಿ ಹೋಗುತ್ತೆ. ಈ ಥರದವ್ರು ಬರ್ಬೇಕು. ಈಗಿನ ಯುವ ಪೀಳಿಗೆ ಏನಿದೆ, ಈಗ ಜನ ಏನು ಲೈಕ್ ಮಾಡ್ತಾ ಇದೆ, ಇವತ್ತು ಫಸ್ಟ್ ನಮ್ಮ ದೇಶ ನೋಡಬೇಕು. ಇವತ್ತು ದೇಶ ಇದ್ರೆ ಮಾತ್ರ ನಾವು ಇವತ್ತು ದೇಶನ ಇಷ್ಟು ವರ್ಷದಲ್ಲಿ ಇವತ್ತು ಬೇರೆದವರೆಲ್ಲ ಆಳಿದ್ದಾರೆ, ನಮ್ಮ ದೇಶ ಆಳಿದ್ದಾರೆ. ಆದರೆ ಈಗ ಇಡೀ ಪ್ರಪಂಚ ಹೊಗಳ್ತಾ ಇರೋದು ಒಬ್ಬರೇ ಒಬ್ಬರನ್ನ. ಯಾರನ್ನ ಹೇಳಿ? ಈ ದೇಶ ನಡೆಸ್ತಾ ಇರೋ ವ್ಯಕ್ತಿ ನಡೆಸ್ತಾರೆ, ಅವರೇ ಬರಬೇಕು. ಈ ದೇಶ ಭದ್ರತೆ ಇರಬೇಕಾದ್ರೆ ಇವತ್ತು ಮೋದಿಜಿ ಒಬ್ಬರೇ ಬರಬೇಕು. ಅವು ಮೋದಿಜಿಗೋಸ್ಕರ ನಾವೆಲ್ಲರೂ ಭಾರತೀಯರು, ಪ್ರತಿಯೊಬ್ಬ ಭಾರತೀಯರು ಮೋದಿ ವೋಟ್ ಮಾಡಬೇಕು. ಮೋದಿ ಬರಬೇಕು, ಕರೆಕ್ಟು. ಆ ಪಕ್ಷದಲ್ಲಿರೋರು ಸ್ವಲ್ಪ ಮೋದಿ ಥರ ಮಾಡೋದು ಕಲ್ತ್ಕೋಬೇಕು. ಒಬ್ರು ಮೋದಿ ಇದ್ರೆ ಸಾಲದು, ಎಲ್ಲರೂ ಮೋದಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನನ್ಗೆ ವೋಟ್ ಹಾಕ್ತೀರಾ ಸರ್? ನಾನ್ ಗೆದ್ದು ಬಿಡ್ತೀನಿ ಸರ್. ಅದಷ್ಟು ಸಮಸ್ಯೆ ಆಗ್ತಾ ಇದೆ, ಆದ್ರೂ ಕ್ಯಾರೇ ಅನ್ನಲ್ಲ ಸರ್. ಕೋಪ ಬರುತ್ತೋ ಇಲ್ವೋ ನಿಮ್ಗೆ? ಏನ್ ಮಾಡ್ತೀರಾ ಸರ್ ಕೋಪ ಬಂದ್ರೆ? ಹೋಗಿ ಕೇಳ್ತೀವಿ, ಯಾಕೆ ಹಿಂಗ್ ಮಾಡ್ತಾ ಇದ್ರೆ. ವೋಟ್ ಹಾಕೋರ್ಗೆ ಬುದ್ಧಿ ಹೇಳಿ ಸರ್ ನನ್ನ. ಯಾಕಪ್ಪ ಇವ್ರಿಗೆ ವೋಟ್ ಹಾಕಿದೀವಿ ಅಂತ. ವೋಟ್ ಹಾಕೋಕ್ ಮುಂಚೆ ಯೋಚನೆ ಮಾಡ್ಬೇಕು. ವೋಟ್ ಹಾಕಕ್ಕೂ ಮುಂಚೆ ಯೋಚನೆ ಮಾಡಿ ಅಂತ ಹೇಳಿದ್ರು. ನಿಮ್ಮ ಹೆಸರು ಸರ್? ಶಂಕರ್ ಅಂತ. ಶಂಕರ್ ಅವ್ರಿಗೆ ಚಪ್ಪಾಳೆ ಹೊಡಿರಿ. ಕೆಲಸ ಮಾಡಿಲ್ಲ ಅಂತ ಕೇಳಕ್ ಆಗಲ್ಲ. ಕೆಲಸ ಮಾಡಕ್ಕೂ ಮುಂಚೆ ಅವ್ರು ಎಲೆಕ್ಟ್ ಆಗೋಕ್ಕೂ ಮುಂಚೆ ಹೌದು, ನಾವು ಕೇಳೋ ರೈಟ್ಸ್ ಇದೆ. ಪಬ್ಲಿಕ್ ಸರ್ವಿಸ್ ಮಾಡಬೇಕು. ನಾವು ಹೋಗಿ ವೋಟ್ ಹಾಕಿದ್ರೆ ನಾವು ಹೋಗಿ ಅವ್ರನ್ನ ಕತ್ತಿನ ಪಟ್ಟಿ ಇಟ್ಟು ಕೇಳೋ ಹಕ್ಕು ನಮ್ಗಿದೆ. ನಾವು ವೋಟ್ ಹಾಕಿದ್ವಿ, ನಮ್ ಕೆಲಸ ಮಾಡ್ಕೊಡಿ. ಏನ್ ಹಿಡಿದು ಕೇಳ್ತೀರಾ? ಕತ್ತಿನ ಪಟ್ಟಿ. ಇದುವರೆಗೂ ಯಾರಾದ್ರೂ ಯಾವ್ದಾದ್ರು ರಾಜಕಾರಣಿ ಕತ್ತಿನ ಪಟ್ಟಿ ಇಟ್ಕೊಂಡು ಯಾರಾದ್ರೂ ಏನಾದ್ರು ಕೇಳಿದಾರೆ? ಖಂಡಿತ ಮೇಡಮ್, ನಾವು ಕೇಳಬೇಕು. ನಮ್ ಜನಗಳು ಅದೇ ಹೇಳೋದು, ನಮ್ ಜನಕ್ಕೆ ಹುಮ್ಮಸ್ಸು ಬರ್ಬೇಕು. ನಾವು ಹೋಗಿ ಕೇಳಬೇಕು, ಏನಕ್ಕೆ ಹಿಂಗ್ ಮಾಡ್ತಾ ಇದ್ರಾ, ನಮ್ ಜನಗಳಿಗೆ ಹಿಂಗ್ ಮಾಡ್ಕೊಡಿ, ನಾವು ವೋಟ್ ಹಾಕಿದ್ವಿ, ನಮ್ಗೆ ಹಕ್ಕಿದೆ, ಮಾಡ್ಕೊಡಿ ಅಂತ ನಾವು ಹೇಳ್ತೀವಿ. ಏನ್ ಸರ್ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ ನೀವು? ಏನೋ ಟೆನ್ಷನ್ ಅಲ್ಲಿ ಇದ್ದೀರಾ? ಇಲ್ಲ, ಏನು ಟೆನ್ಷನ್ ಇಲ್ಲ. ಇಲ್ವಾ? ಯಾರಿಗೋ ಬೈಕ್ ಕೊಡ್ತಾ ಇದ್ರಿ? ನಿಜ ಹೇಳಿ. ಇಲ್ವಾ? ಟೆನ್ಷನ್ ಇಲ್ವಾ? ಹಲೋ, ಹಾಯ್. ಇದು ಯಾರು ಅಂತ ಹೇಳಿ ಸರ್. ಶಿವರಾಮೇಗೌಡ. ನೋಡ್ರಿ, ಮಾತಾಡ್ರಿ ಅಂದ್ರೆ ಹೋಗ್ಬಿಟ್ರೆ ಆ ಕಡೆ. ಇದು ಯಾರು ಅಂದ್ರೆ ಶಿವರಾಮೇಗೌಡರು ಅಂತ ಹೇಳ್ಕೊಡ್ತಾ ಇದಾರೆ. ಈಗ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಮೋದಿ ಗೆದ್ರೆ ಸಾಕು. ಹೌದಾ? ಯಾಕೆ ಮೋದಿ ಗೆದ್ರೆ ಸಾಕು? ಯಾಕೆ? ಹೌದು, ಯಾಕೆ? ದೇಶಕ್ಕೆ ಒಳ್ಳೇದು ಮಾಡ್ತಾರೆ. ಈ ಜಾತಿ ರಾಜಕಾರಣದ ಬಗ್ಗೆ ಏನಂತೀರಾ? ಅಯ್ಯೋ, ಜಾತಿ ಎಲ್ಲರಿಗಿದೆ ಬಿಡಿ, ಅವ್ರವ್ರ ಮನಸ್ಸಿಗೆ ಅದು ಅನಿಸಿಕೆ. ಅದು ಜಾತಿ ಭೇದ ಭಾವ ಎಲ್ಲರಿಗೂ. ಹಾಯ್. Say hi. There. How sweet. ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಂಗೆ
ಅವ್ರು ಸ್ವೀಟ್ ನಮ್ಮ ಜನಗಳು ಕೇಳಿದಷ್ಟು ಕೊಡಿಸ್ಬಿಡ್ತಾರೆ. ಬಟ್ ನಾವು ಐಸ್ ಕೇಳೋದೇ ಬೇಡ, ನಮಗೆ ಐಸ್ ಇಡ್ತಾರೆ ಕೆಲವರು. ಯಾರು ಹೇಳಿ? ಗೊತ್ತಿಲ್ಲಪ್ಪ. ಮನೆಗೆ ಬರ್ತಾರೆ, ಐಸ್ ಮಾಡೋದೇನೋ, ಬಟ್ರಿ ಮಾಡೋದೇನೋ, ಅಯ್ಯೋ ನಾನು ಹಾಗೆ ನಾನು ಹೀಗೆ ಅಂತ ಕೇಳ್ಕೊಳ್ತಾರೆ ಕೆಲವರು ರಾಜಕಾರಣಿಗಳು ಅಲ್ವಾ. ಯಾರಾಗಬೇಕಾಗಿದ್ರು PM? ಮೋದಿ. ಅಲ್ಲೂ ಬಂತು ಮೋದಿ ಅಂತ. ಯಾಕೆ ಮೋದಿ? ಆ್ಯಕ್ಚುಲಿ ಮೋದಿ ಅವ್ರು ಬಂದಾದ್ಮೇಲೆ ತುಂಬ ಡೆವಲಪ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ಮತ್ತು ಈಗ ಏನಂದರೆ ಫುಲ್ಲು ಈಗ ಅವ್ರು ಏನಾದ್ರು ಆಗಿದ್ರೆ ಅವ್ರ ಮಕ್ಕಳು ಆಗಬೇಕು ಅಂತ ಅವ್ರ ಡೈನಾಸ್ಟಿ ಎಲ್ಲ ಬರೋದೆಲ್ಲ ಇಲ್ಲ. ಯಂಗ್ಸ್ಟರ್ಸ್ಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸೊ ಯಂಗ್ಸ್ಟರ್ಸ್ ಆಪರ್ಚುನಿಟಿ ಕೊಟ್ಟಾದರೆ ಆ್ಯಕ್ಚುಲಾಗಿ ಆ ಥರ ಇದ್ರೆ ತಾನೇ ನಮ್ಮದು ಡೆವಲಪ್ಮೆಂಟ್ ಆಗುತ್ತೆ ಎಲ್ಲನೂ ಫುಲ್ಲು. ಸೊ ಅದಕ್ಕಾಗಿ ಮೋದಿನೇ ಬರಬೇಕು. ನಮ್ಮ ಮನೇಲಿ ಎಲ್ಲರೂ ಮೋದಿ. ಈಗ ನಿಮ್ಮ ಫ್ರೆಂಡ್ಸ್ಗಳು ತುಂಬ ಜನ ಅಲ್ಲಿ ಟ್ರಿಪ್ ಹೋಗ್ಬಿಡ್ತಾರೆ, ವೋಟ್ ಮಾಡಲ್ಲ. ಇಲ್ಲ ನಾವು ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಯಾರಾದರೂ ವೋಟ್ ಮಾಡಿದ್ರೆ ನಾವು ಆ್ಯಕ್ಚುಲಿ ಅವ್ರಿಗೆ ಬೋನಸ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸೊ ಅದಕ್ಕಾಗಿ ಎಲ್ಲರೂ ಈಗ ವೋಟ್ ಮಾಡೋದಕ್ಕೆ ಅಂತ ಇಲ್ಲಿದ್ದಾರೆ. ನೀವು ಬಿಲೀವ್ ಮಾಡ್ತಿರೋ ಇಲ್ವೋ, ಲೈಕ್ ಬೇರೆ ಊರಿಗೆ ಹೋಗೋರು ಅಲ್ಲಿ ಅವ್ರಿಗೆ ವೋಟಿಂಗ್ ಇದಿದೆ ಅಂದರೆ ಅವ್ರು ವೋಟ್ ಮಾಡೋದಕ್ಕೆ ಅಂತಲೇ ಬೇರೆ ಊರಿಗೆಲ್ಲ ಹೋಗಿ ಬರ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಅಂದರೆ ನಾವೆಲ್ಲರೂ ಎಲ್ಲರೂ ಇದು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಾಗಿ ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಯಾರು ಕೇಪಬಲ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಸೆಂಟ್ರಲಲ್ಲಿ ನಮ್ಗೆ ಯಾರೋ ಒಬ್ರು ಚೆನ್ನಾಗಿರೋರು ಬಂದರೆ ಏನೋ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅಟ್ಲೀಸ್ಟ್ ಆದರೂ ವೋಟ್ ಮಾಡ್ತೀವಿ. ಓಕೆ, ನಿಮ್ಮ ಹೆಸರು? ಸ್ಫೂರ್ತಿ. ಅವರು ಸ್ಫೂರ್ತಿ ಕೊಡೋದಕ್ಕೋಸ್ಕರ ಬೋನಸ್ ಕೊಡ್ತಾ ಇದ್ದಾರಂತೆ ನೋಡಿ, ವೋಟ್ ಮಾಡಿದ್ರೆ ಬೋನಸ್ ಸಿಗುತ್ತೆ ಅಂತ. ಬಟ್ ಓಕೆ, ಬಟ್ ಆದ್ರೂ ನೀವು ಬೋನಸ್ ಸಿಗುತ್ತೆ ಅಂತ ವೋಟ್ ಮಾಡಿದ್ರೆ ಲಂಚಕೋರರಾಗಲ್ಲ. ಬೋನಸ್ಗೋಸ್ಕರ ವೋಟ್ ಮಾಡ್ಬಿಡ್ರಿ, ದೇಶಕ್ಕೋಸ್ಕರ ವೋಟ್ ಮಾಡಿ. ಥ್ಯಾಂಕ್ ಯು. ಇವರು ಯಾರು? ಪರಿಚಯ ಇಲ್ಲ, ಗೊತ್ತಿಲ್ಲ. ಇದು ಇಲ್ಲೂ ನೋಡಿಲ್ವಾ? ಇವರು ಯಾರು ಗೊತ್ತಿಲ್ಲ ಅಂತೆ. ಯಾರು ಸರ್? ಶಿವರಾಮೇಗೌಡರು. ಹೌದಾ? ಏನ್ ಸರ್ ಇವರು? JDS ಅವರು. ಏನಾಗಿದ್ದಾರೆ? JDS MP ಆಗಿದ್ರು, ಮತ್ತೆ ಕಿತ್ತಾಕಿ ಬೇರೆ ಇದು ಮಾಡಿದ್ದಾರೆ. ಓಕೆ, ಇವರು ರೀಸೆಂಟ್ ಆಗಿ ಮಾತಾಡಿದ್ರು ಸರ್, ಕೇಳಿದ್ರ? ತುಂಬಾ ತಪ್ಪು. ಏನನ್ಸ್ತು? ತುಂಬಾ ನೋವಾಯಿತು. ಯಾವತ್ತೂ ರಾಜಕೀಯ ಇದು ಮಾಡಬಾರ್ದು. ಯಾಕಂದರೆ ಗೌಡ್ರದ್ದು ಹೃದಯ ತುಂಬ ಚೆನ್ನಾಗಿದೆ, ಆದರೆ ಅವರು ರಾಜಕೀಯ ಮಾಡಿಬಿಟ್ಟು ಅವ್ರನ್ನ ಹಾಳು ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಸೊ ಈಗ ಏನಂತೀರಾ ಜಾತಿ ರಾಜಕಾರಣ ಮಾಡೋರಿಗೆ? ಖಂಡಿತ ತಪ್ಪು. ಅಂಥವ್ರನ್ನ ಎಂಟರ್ಟೈನೇ ಮಾಡಬಾರ್ದು. I just want to talk with you regarding the politics. Politics. Oh, no more politics. No more politics. Why? ಯಾಕೆ ಅಷ್ಟು ಫ್ರಸ್ಟ್ರೇಟೆಡ್? ಬೇಡ, ಫ್ರಸ್ಟ್ರೇಟೆಡ್ ಅಲ್ಲ. ಯಾಕೆ ಖುಷಿಯಾಗಿ ಲಂಚ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಹಾಯ್ ಮಾಡ್ಬಿಟ್ಟೆ ನಿಮ್ಮ ಖುಷಿನ ನಾನಲ್ಲ. ಅಲ್ಲಿ ಹಾಯ್ ಮಾಡಿ. ಓಕೆ, ಹಾಯ್. ಓಕೆ, ಅಟ್ಲೀಸ್ಟ್ ಹೇಳಿ ಯಾಕೆ ಪಾಲಿಟಿಕ್ಸ್ ಅಂದ್ರೆ ಬೇಜಾರಂತ? ಏನು ಅವ್ರ ಸ್ವಂತಕ್ಕೆಲ್ಲ ಮಾಡ್ಕೋತಾರೆ, ಜನಗಳಿಗಾಗಿ ಏನು ಮಾಡಲ್ಲ. ಆಸ್ ವಿ ಹ್ಯಾವ್ ಅಂಡರ್ಸ್ಟುಡ್, ಆಸ್ ಮ್ಯಾಮ್ ಟೋಲ್ಡ್ ಜಸ್ಟ್ ನೌ. ಈ ರಾಜಕಾರಣಿಗಳು ಬರೋದೇ ದುಡ್ಡು ಮಾಡ್ಕೊಳಕ ಅಷ್ಟೇ. ಐ ಬಿಲೀವ್, ಎಸ್ ದಟ್ ಇಸ್ ಟ್ರೂ. ಬಟ್ ಅವ್ರ ಜೇಬ್ ತುಂಬಿಸ್ಕೊಳಕ್ಕೆ ಎಲೆಕ್ಷನ್ ಟೈಮಲ್ಲಿ ಒಂದು ಚಿಲ್ಲರೆ ಅಮೌಂಟ್ ಕೊಟ್ಟು ಹೋಗ್ತಾರಲ್ಲ. ಬೇಕಾ 2000 ಬೇಕಾ, ಕುಕ್ಕರ್ ಬೇಕಾ, ಸೀರೆ? ಯಾವ ಕುಕ್ಕರು, ಯಾವ ಸೀರೆ, 2000 ಬೇಡ. ರಾಜಕೀಯನೇ ಬೇಡಮ್ಮ. ರಾಜಕೀಯ ವೋಟ್ ಕೇಳಕ್ ಬರ್ತಾನೆ ಮನೆ ಮುಂದೆ. ಏನ್ ಮಾಡ್ತೀರ ಅವ್ರಿಗೆ? ಏನ್ ಹೇಳ್ತೀರಾ? ನಥಿಂಗ್ ವಿಲ್ ಟೆಲ್. ಓಕೆ, ವಿಲ್ ವೋಟ್, ಯು ವಿಲ್ ಗೋ ಟೆಲ್. ವಿಲ್ ಡೂ ಅವರ್ ಜಾಬ್. ಹಾಕ್ಬಿಟ್ರೆ ಸಾಕು, ಕಳಿಸ್ಬಿಟ್ರೆ ಸಾಕು. ಸಾಕು ಅಷ್ಟೇ. ಯಾರು ಹೇಳಿ ಸರ್? ಎಸ್ಟರ್ಡೇ ಹಿ ಸ್ಪೋಕ್ ಅವ್ರ ಮಾತಾಡಿದ್ರಲ್ಲ, ಏನೋ ಹೇಳಿದ್ರಲ್ಲ. ಅದು ಜಾತಿ ಬಗ್ಗೆ ಹೇಳಿದ್ರು ಅವರು. ನಾಯ್ಡು ಅದೇನೋ ಜಾತಿ ನಾಯ್ಡು ಸಮಥಿಂಗ್ ಲೈಕ್ ದಟ್. ಬಟ್ ದಟ್ ಇಸ್ ಫಸ್ಟ್ ಶಿವರಾಮೇಗೌಡ. ಎಕ್ಸಾಕ್ಟ್ಲಿ, ಶಿವರಾಮೇಗೌಡ. ಇದೆಲ್ಲ ಒಂಥರ ಚೀಪ್ ಪಾಲಿಟಿಕ್ಸ್ ತರ ಆಗೋಗುತ್ತೆ. ಲೈಕ್ ವಿ ವಾಂಟ್ ಗುಡ್ ರೂಲ್ ಫಾರ್ ಅವರ್ ಕಂಟ್ರಿ. ಸೊ ಬೆಟರ್, ಲೈಕ್ ಇವಾಗ ಮೋದಿ ನಮಗೆ ಹೋಪ್ಸ್ ಕೊಟ್ಟಿದ್ದಾರೆ, ಹಿ ಕ್ಯಾನ್ ಟೇಕ್ ಅವರ್ ಕಂಟ್ರಿ ಟು ನೆಕ್ಸ್ಟ್ ಲೆವೆಲ್ ಅಂತ. ಸೊ ಅದಕ್ಕೆ ವಿಲ್ ಸಪೋರ್ಟ್ BJP. ಜಾತೀಕರಣ, ಫ್ಯಾಮಿಲಿ ಇವೆರಡು ಬಿಟ್ಟು ಹೊರಗಡೆ ಬಂದು ದೇಶಕ್ಕೋಸ್ಕರ ಯಾರು ಮಾಡ್ತಿರೋ 100% ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದೆಮ್. ಬಟ್ ಅವ್ರು ಬಂದು ಸ್ವಾರ್ಥಿಗಳಾಗಬಾರ್ದು. ಸುಮ್ಮನೆ ದುಡ್ಡು ಮಾಡಿ ಮಾಡೋದು ಎಲ್ಲಿ ಇಡ್ತಾರೋ ಯಾರು ಇಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಟ್ರೈ ಟು ಸರ್ವ್ ಪಬ್ಲಿಕ್. 1947 ಇಲ್ಲಿವರೆಗೂ ಈ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇಲ್ದಿರೋ ಸಮಯದಲ್ಲಿ ಅನ್ನ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ. ನಮ್ಮ ದೇಶದ ಜನ ಬೇರೆ ದೇಶದಲ್ಲಿ ಭಿಕ್ಷೆ ಬೇಡ್ತಂಥ ಪರಿಸ್ಥಿತಿನಲ್ಲಿ ಉದ್ಯೋಗ ಸೃಷ್ಟಿಸಿದ್ದು ಕಾಂಗ್ರೆಸ್ ಸರ್ಕಾರ. 100 ದಿನಗಳ ಕೂಲಿ ಕೊಡಬೇಕು ಅಂತ ಹೇಳಿದರು. ಇವತ್ತು MGNREG ಅನ್ನೋ ಸ್ಕೀಮ್ನೆಲ್ಲ ತಂದು
ಪ್ರತಿಯೊಬ್ಬರಿಗೂ ಸಹ ಉದ್ಯೋಗ ನೀಡಿರ್ತಕ್ಕಂಥದ್ದು. ಹಳ್ಳಿನಲ್ಲಿ ಯಾವ ಹುಡುಗ ಉದ್ಯೋಗ ಇಲ್ಲದೆ ಅಗಿಲಿತ್ತಿದ್ನೋ ಪ್ರತಿಯೊಬ್ಬರು ಸಹ ಬೈಕ್ ಇದೆ ಇವತ್ತು. ಪ್ರತಿಯೊಂದು ರಸ್ತೆಗಳು ತಾರ್ ರಸ್ತೆಗಳಾಗಿದೆ. ಕೇವಲ ನೋಟ್ ಬ್ಯಾನ್ ಒಂದೇ ರಾಜಕಾರಣ ಅಲ್ಲ, ಕೇವಲ GST ತಂದಿದ್ದೇ ಒಂದು ದೊಡ್ಡ ಸಾಧನೆ ಅಲ್ಲ. ಹಿಂದೆ PV ನರಸಿಂಹರಾವ್ ಕಾಲದಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡಿದ್ರು. ಬೆಂಗಳೂರಿನಂಥ ನಗರಕ್ಕೆ ಸಾಫ್ಟ್ವೇರ್ ಕಂಪ್ನಿಗಳು ಬಂದು, ಬೇಕಾದಷ್ಟು ಕಂಪ್ನಿಗಳು ಬಂದು, ಇಲ್ಲಿ ಲಕ್ಷಾಂತರ ಉದ್ಯೋಗಗಳು ಕ್ರಿಯೇಟ್ ಆಯಿತು. ಯಾರಿಂದ ಆಗಿದ್ದು? ಇದೆಲ್ಲ ಕಾರಣಗಳನ್ನ ನೋಡಿಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಎಲ್ಲರ ಪರವಾಗಿ ಕೆಲಸ ಮಾಡ್ತದೆ. ಒಂದೇ ಒಂದು ಇದ್ರ ಪರವಾಗಿ ಕೆಲಸ ಮಾಡೋದು. ಕಾಂಗ್ರೆಸ್ ಪಕ್ಷ ಸೆಂಟ್ರಲಲ್ಲಿ ಇರಬೇಕು ಅನ್ನೋದು ನನ್ನ ವಾದ. ಇದು ಯಾರು? ಶಿವರಾಮೇಗೌಡ. ಇವರು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಜಾತಿ ಯಾಕೆ ಮಾತಾಡಬೇಕು? ಸೋನಿಯಾ ಗಾಂಧಿ ಅವರು ಇಟಲಿಯಿಂದ ಬಂದು ಮದುವೆ ಆದಮೇಲೆ ಈ ದೇಶದ ಮುಖ್ಯವಾಹಿನಿಗೆ ಬರ್ತಾರೆ. ಅವರು ಈ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಅರ್ಹತೆ ಪಡ್ಕೊತಾರೆ ಅಲ್ವಾ? ಆದರೆ ಅಂಬರೀಷನ್ ಮದುವೆ ಆಗಿದ್ದ ಸುಮಲತಾ ಅಲ್ಲಿ ನಿಮಗೆ ಅದು ಸೊಸೆ ಆಗೋದಿಲ್ವಾ? ಜಾತಿ ಅಂತೇಳಿ ತಮ್ಮ ಜಾತಿಗೆ ಓಟ್ ಹಾಕಬೇಕು, ಅವ್ರಿಗೆ ಹಾಕಬೇಕು, ಇವ್ರಿಗೆ ಹಾಕಬೇಕು, ನಮ್ಮವ್ರನ್ನೇ ಓಟ್ ಮಾಡಬೇಕು. ನನ್ನ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ನೀವು ಓಟ್ ಹಾಕಿ. ನಿಮ್ಮ ಹೆಸರು ಸರ್? ರಾಜು ಅಂತ. ರಾಜು ಅವ್ರ ಪ್ರಕಾರ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಾವು ಇರಬೇಕಾದ್ರೆ ಜಾತಿ ನೋಡಿ ಖಂಡಿತ ಓಟ್ ಹಾಕಬೇಡಿ. ಜಾತಿಯಿಂದ ಏನೂ ಇಲ್ಲ, ಕೆಲಸ ಮಾಡ್ತಾರಲ್ಲ ಅದರಿಂದ ಮಾತ್ರ ದೇಶ ಉದ್ಧಾರ ಆಗೋದು ಅಂತ ಹೇಳ್ತಿದ್ದಾರೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಊಟ ಬಡಿಸ್ತಾ ಇದ್ದಾರೆ, ಹಸಿವಾಗ್ತಾ ಇದೆ ಸರ್. ನಿಮ್ದೇ ಸರ್ ಜಾಗ, ಬನ್ನಿ ಸರ್ ಕೂತ್ಕೊಳ್ಳಿ ಸರ್. ಅಲ್ಲ, ಯಾರಂದ್ರೆ ಅವರು ಈ ಥರ ಜಾಗಕ್ಕೆ ಕನ್ನ ಹಾಕ್ತಾರೆ? ಅರ್ಥ ಆಗಿಲ್ಲ, ಹೇಳಿ. ಯಾರಂದ್ರೆ ಅವರು ಈ ತರ ಜಾಗಕ್ಕೆ ಕನ್ನ ಹಾಕ್ತಾರೆ. ಅಯ್ಯೋ, ನಮ್ಮ ಕೃಷಿ ಮೇಲೆ ಕಲ್ಲ ಹಾಕೋರ ತುಂಬಾ ಜನ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ದಿನ ಬೆಳಗ್ಗೆ ಸಾಯಂಕಾಲ ಈಗ ನಾವು ಈಗಿನ ಪರಿಸ್ಥಿತಿ ನೋಡ್ತಾ ರಾಜಕೀಯದ್ದು ಒಬ್ರಲ್ಲ ಇಬ್ರಲ್ಲ, ಯಾವ ಸೀಟ್ ಯಾರು ಯಾವ ಫಸ್ಟ್ ಕೂತ್ಕೊಳ್ತಾರೋ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇದೆ. ಅದರಲ್ಲಿ ನಮ್ಮ ಪ್ರಕಾರ ಇವಾಗ ಗೊತ್ತಾಗ್ತಾ ಇರೋದು BJP ಅಂತ ನಮ್ಮ ಅನುಭವ. ಇಷ್ಟು ವರ್ಷ ಏನು ಬೇರೆ ಯಾವ ಪಕ್ಷ ಮಾಡ್ಕೊಂಡ್ಬಂದಿದೆ, ಇವಾಗ ಯಾವ ಪಕ್ಷ ಬಂದು ಏನು ಮಾಡಿದೆ 5 ವರ್ಷದಲ್ಲಿ ಅಂತ ಇಡೀ ಕರ್ನಾಟಕಕ್ಕೆ, ಇಡೀ ಜಗತ್ತೇ ಬಂತು ನಮ್ಮ ಭಾರತ ದೇಶದಲ್ಲಿ. ಸರ್, ಇದು ಯಾರಂತ ಹೇಳಿ ಸರ್. ಯಾರಿದು? ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾಲ್ಗೆಯಲ್ಲಿ ಎಲುಬಿಲ್ಲ, ಮತ್ತೆ ನಿಯತ್ತಿಲ್ಲ. ಯಾರಿಗೆ ಸರ್? ನೀವು ಯಾರು ತೋರಿಸ್ತಾ ಇದ್ದೀರಾ ಅವರಿಗೆ, ಇದು ಸ್ಟ್ರೈಟ್ ಫಾರ್ವರ್ಡ್. ಇದು ಯಾರು ಏನಾದ್ರು ತಿಳ್ಕೊಳ್ಳಿ, ಜಾತಿ ಬಗ್ಗೆ ಮಾತಾಡಬಾರ್ದು. ಈ ನಮ್ಮ ದೇಶದಲ್ಲಿ ಜಾತಿ ಅನ್ನೋದೇ ಜಾತ್ಯತೀತ ಪಕ್ಷ ಅಂತ ಇಟ್ಕೊಂಡು ಜಾತಿ ಬಗ್ಗೆ ಮಾತಾಡೋದು ತಪ್ಪದು. ಇವಾಗ ಇಲ್ಲಿಷ್ಟು ಜನ ಇದ್ದಾರೆ, ಇಲ್ಲಿ ಹೋಟ್ಲಿಗೆ ಏನಕ್ಕೆ ಬರ್ತಾರೆ? ಇಲ್ಲಿ ಒಳ್ಳೆ ಊಟ ಸಿಗುತ್ತೆ ಅಂತ ಬರ್ತಾರೆ. ಇಲ್ಲಿ ಅಡುಗೆ ಮಾಡೋನು ಯಾರು ಇರ್ತಾನೆ, ಕೆಲಸ ಮಾಡೋರು ಯಾರು ಇರ್ತಾರೆ, ಕ್ಲೀನರ್ ಯಾರಿದ್ದಾರೆ? ಇಲ್ಲಿ ಏನು ಅಡುಗೆ ಮಾಡೋರು ನಮ್ಮ ಜಾತಿಯವ್ರು ಇದ್ದಾರಾ? ನಾವು ಆ ಥರ ಬಂದು ಊಟ ಮಾಡೋಕ್ಕಾಗತ್ತಾ? ಊಟ ಚೆನ್ನಾಗಿದೆ, ಜನ ಬರ್ತಾರೆ. ಜಾತಿ ಬಗ್ಗೆ ಮಾತಾಡ್ಬಾರ್ದು. ಜಾತಿಗೆ ಯಾರು ಫಸ್ಟ್ ಬೆಲೆ ಕೊಡ್ತಾರೆ ಅವರು ಯಾವ ಪಕ್ಷದಲ್ಲಿ ಇರ್ಕೂಡದು ಅನ್ನೋದೊಂದು ನಮ್ಮೊಂದು ಇದು.